ಸೋಷಿಯಲ್ ಮೀಡಿಯಾದಲ್ಲಿ ಈ ಥರದ್ದು ಯಾಕಂದರೆ ಒಬ್ಬ ಸೆಲೆಬ್ರಿಟಿ ದಂಪತಿಗಳು ಏನೋ ಹಂಗಾಯ್ತು ಅಂತಂದರೆ ಅವ್ರ ಬಾಯಿಗೆ ಬಂದಾಗ ಕಮೆಂಟ್ಸ್ ಬೇರೆ ಬೇರೆ ವಿಚಾರಗಳನ್ನ ತಲುಪಿಸೋದಲ್ಲಿ ಎಷ್ಟು ಸರಿ ಅಂತ ಅನ್ಸುತ್ತೆ. ಅಲ್ಲ ಅದನ್ನೇ ಹೇಳ್ತಾ ಇಲ್ವಾ, ಈಗ ನಮ್ಮ ಮನೇಲಿ ಏನಾದರೂ ಆದಾಗಲೇ ನಮಗೆ ಗೊತ್ತಾಗೋದ ನೋವು. ಬೇರೆ ಯಾರ್ದೋ ಮನೆಯಲ್ಲಿ ಈಗ ಅವರಿಬ್ಬರು ಏನೋ ಒಂದು ಒಬ್ರಿಗೊಬ್ರು ಡೆವಲಪ್ಮೆಂಟ್ಗೋಸ್ಕರ ಮಾಡ್ಕೊಂಡಿರ್ಬೋದು, ಬಟ್ ಮಾತಾಡೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಅದನ್ನು ಯಾವ ರೀತಿ ಬೇಕಾದ್ರೂ ಬಿಂಬಿಸ್ತಾ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಅದ್ರ ಬಿಟ್ಟು ಬೇರೆ ಏನು ಕೆಲಸ ಇರೋದಿಲ್ಲ. ಯಾಕಂದರೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಮನೆಯಲ್ಲಿ ಒಬ್ಬ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿಗೋ ಈ ಥರ ಆದಾಗ ಅವರು ಅದನ್ನು ಕರೆಕ್ಟಾಗಿ ಇದು ಮಾಡ್ತಿದ್ರು. ಬಟ್ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಏನಾಗಿದೆ ಹೆಂಗಾಗಿದೆ. ಅವ್ರಿಗೇನೋ ಒಂದು ಕಂಟೆಂಟ್ ಆಗಬೇಕು, ಜನಗಳ ಅಟ್ರಾಕ್ಷನ್ ಆಗಬೇಕು, ಫಾಲೋವರ್ಸ್ ಆಗಬೇಕು, ಅದಕ್ಕೆ ಏನು ಬೇಕಾದ್ರೂ ಒಂದು ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಅಂದರೆ ಎಲ್ಲೋ ಒಂದು ಕಡೆ ಅವರ ಪರ್ಸನಲ್ ಸ್ಪೇಸ್ ಅಂದರೆ ಅವರ ಫ್ಯೂಚರ್ಗೋಸ್ಕರ ಈ ಥರ ಒಂದು ನಿರ್ಧಾರ ತೊಗೊಂಡಿದ್ದಾರೆ ಅಂತ. ಮತ್ತು ಎಲ್ಲೋ ಕಡೆ ನೋಡ್ತಾರೆ ಇನ್ನೂ ಅನ್ಯೋನ್ಯತೆ ಬಿಟ್ಕೊಟ್ಟಿಲ್ಲ ಕೊನೆಗೆ, ಯಾಕಂದರೆ ಅವರು ಇನ್ನೂ ಗೆಳೆಯರ ಥರನೇ, ಫ್ರೆಂಡ್ಸ್ ಥರನೇ, ಕ್ಲೋಸ್ ಫ್ರೆಂಡ್ಸ್ ಥರನೇ ಇದ್ದಾರೆ. ಅಲ್ಲ 100% ಈಗ ನೆನ್ನೆ ನೀವೇ ನೋಡಿದ್ರಿ, ಕೋರ್ಟಿಂದ ಹೋಗಿ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಕೈ ಹಿಡ್ಕೊಂಡೆ ಅಂದರೆ ಅವರು ಅಷ್ಟು ಸೆಕ್ಯೂರ್ ಆಗಿ ಅಷ್ಟು ಇದಾಗಿ ಮಾಡ್ತಾರೆ. ಬಟ್ ನನಗನ್ಸಿರೋ ಪ್ರಕಾರ ಇದು 100% ಅವರು ಏನೋ ಒಂದು ಡೆವಲಪ್ಮೆಂಟ್ಗೋಸ್ಕರ ಇಲ್ಲ ಫ್ಯೂಚರು ಸ್ವಲ್ಪ ದಿವಸ ಹಿಂಗಿರೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮತ್ತು ಸಾಕಷ್ಟು ಅವಕಾಶಗಳು ಬರ್ತಿತ್ತು, ನೀವು ಅವ್ರಿಗೆ ತೆಲುಗು ತಮಿಳಿಂದನೂ ಅವಕಾಶಗಳು ಬರ್ತಿತ್ತು. ಅದಕ್ಕೇನಾದರೂ ಇದರ ಏನಾದರೂ ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದನ್ನು ವೆಯ್ಟ್ ಮಾಡಿ ಕೇಳಬೇಕಾಗತ್ತೆ ಈಗ ಚಂದನ್ ಅವ್ರ ಹತ್ರ. ಈವನ್ ಸೂತ್ರಧಾರ ಸಿನಿಮಾ ಶೂಟಿಂಗ್ ಟೈಮಲ್ಲೂ ಕೂಡ ಸಾಕಷ್ಟು ಬಾರಿ ಅವ್ರು ಭೇಟಿ ಆಗ್ತಿದ್ರು. ಪ್ರತಿಯೊಂದು ಅಪ್ಡೇಟ್ಗೂ ಕೂಡ ಚಂದನ್ ಅವ್ರಿಗಿಂತ ಹೆಚ್ಚಾಗಿ ಕಾಳಜಿಯನ್ನು ತೋರಿಸ್ತಾರೆ ಈ ಸಿನಿಮಾಗೆ ಅಂತ. ಖಂಡಿತವಾಗ್ಲೂ ಎಲ್ಲ ಥರನೂ, ಅಂದರೆ ಒಂದು ಸಾಂಗ್ ರಿಲೀಸ್ ಆಗಲಿ ಮತ್ತು ಸಿನಿಮಾ ಸೀನ್ಸ್ ಆಗ್ಬೋದು, ತುಂಬ ನೋಡಿ ಎಂಜಾಯ್ ಮಾಡಿ ಕ್ಲಾಪ್ಸ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿ. ಯಾಕಂದ್ರೆ ರೆಕಾರ್ಡಿಂಗು ಚಂದನ್ ಅವ್ರ ಮನೆಯಲ್ಲೇ ಮೇಲ್ಗಡೆ ಸ್ಟುಡಿಯೋ ಇದು, ಅವ್ರು ಅಲ್ಲೇ ನಮ್ಮದು ಇಡೀ ಸಿನಿಮಾ ರೆಕಾರ್ಡಿಂಗ್ಸ್ ಆಗ್ಬೋದು ಮತ್ತು ಇದು ಮ್ಯೂಸಿಕ್ ಆಗಿದ್ದು ಎಲ್ಲ ಅಲ್ಲೇ ಪ್ರತಿಯೊಂದು ಸಾಂಗು ಮ್ಯೂಸಿಕ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಅಪ್ರಿಷಿಯೇಷನ್ಸ್ ಮಾಡಿಕೊಂಡು ಈ ಕೆಲವು ವಿಷಯಗಳೆಲ್ಲ ಡಿಸ್ಕಸ್ ಮಾಡ್ತಿದ್ರು. ಅಂದರೆ ಅದೇ ಹೇಳಿದ್ನಲ್ಲ, ಅವರಲ್ಲಿ ಯಾವುದೇ ಒಂದು ಇದಿಲ್ಲ, ಕಲ್ಮಶ ಇರಲಿಲ್ಲ. ಬಟ್ ಈ ವಿಷಯ ಆಗಿರೋದು ನನಗನ್ಸ್ತಾ ಇರೋದು ಏನೋ ಫರ್ದರ್ ಡೆವಲಪ್ಮೆಂಟ್ಗೋಸ್ಕರ ಮಾಡ್ಕೊಂಡಿದ್ದಾರೆ. ಬಟ್ ಈ ವಿಷಯಗಳನ್ನ ಯಾರ ಹತ್ರನೂ ಚರ್ಚೆ ಮಾಡಿಲ್ಲ. ಸರ್ ಥ್ಯಾಂಕ್ ಯು. ನೀವು ಹೇಳಿದಾಗೆ ಆದಷ್ಟು ಬೇಗ ಚಂದನ್ ಶೆಟ್ಟಿ ಅವರು ಈ ವಿಚಾರದ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ತಾರೆ ನಾವು ಅನ್ಕೊಂಡಿದ್ದು. ಥ್ಯಾಂಕ್ ಯು. ಸರ್ ಇದಿಷ್ಟು ನವರಸನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.